ಎಲ್ಲರಿಗೂ ನಮಸ್ಕಾರ. ಇವತ್ ನಾವು ಮಾತಾಡೋಣ ಬನ್ನಿ ನವರಾತ್ರಿಯ ಸಂಭ್ರಮದಲ್ಲಿ ಪೂಜಿಸಲ್ಪಡುವ ಮಾತೆ ಚಂದ್ರಘಂಟಾದೇವಿಯ ಬಗ್ಗೆ. ಈಕೆ ಒಂಥರ ಶಕ್ತಿ ಮತ್ತು ಸೌಮ್ಯತೆಯ ಒಂದು ಅದ್ಭುತ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಹೇಗಿರ್ಬೋದು ಅಲ್ವಾ? ಒಳಗಡೆ ಪಕ್ಕಾ ಶಾಂತಿ, ಆದ್ರೆ ಹೊರಗಡೆ ಯಾವುದೇ ಯುದ್ಧಕ್ಕೂ ರೆಡಿ. ಇದೇ ನೋಡಿ ಚಂದ್ರಘಂಟಾದೇವಿಯ ವಿಶೇಷತೆ. ಅಂದ್ರೆ ನಮ್ಮೊಳಗಿನ ಶಾಂತಿಯನ್ನ ಕಳ್ಕೊಳ್ದೆ ಹೊರಗಿನ ಚಾಲೆಂಜ್ಗಳನ್ನ ಫೇಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ಮಾತುಕತೆ. ನವರಾತ್ರಿಯ 3ನೇ ದಿನ ನಾವು ಪೂಜೆ ಮಾಡೋದು ಇದೇ ಚಂದ್ರಘಂಟಾದೇವಿಗೆ. ಧೈರ್ಯ, ಪ್ರೊಟೆಕ್ಷನ್ ಮತ್ತೆ ನಮ್ಮ ಒಳಗಿನ ಶಕ್ತಿ ಇದಕ್ಕೆಲ್ಲ ಆಕೆಯೇ ಸಂಕೇತ. ಅಂದ್ಹಾಗೆ ಆಕೆಯ ಈ ಯೋಧರೂಪ ಇದೆಯಲ್ಲ, ಇದು ಸುಮ್ಮನೆ ಬಂದಿದ್ದಲ್ಲ. ಇದೊಂದು ದೊಡ್ಡ ಟ್ರಾನ್ಸ್ಫರ್ಮೇಷನ್ನ ಕಥೆ. ಶಾಂತವಾಗಿದ್ದ ದೇವತೆ ಅಷ್ಟು ಶಕ್ತಿಶಾಲಿಯಾಗಿದ್ದು ಹೇಗೆ? ಅದರ ಹಿಂದಿನ ಕಥೆಯನ್ನ ನೋಡೋಣ ಬನ್ನಿ. ಕಥೆ ಹೀಗಿದೆ. ಪಾರ್ವತೀದೇವಿ ಶಿವನನ್ನ ಮದುವೆ ಆದ ನಂತರ ಈ ಹೊಸ ಯೋಧ ಅವತಾರವನ್ನು ತಾಳುತ್ತಾಳೆ. ಅಂದ್ರೆ ಆ ದೈವಿಕ ಮಿಲನವೇ ಜಗತ್ತಿನ ಒಳಿತಿಗಾಡಿ ಈ ದೊಡ್ಡ ಬದಲಾವಣೆಗೆ ಕಾರಣವಾಯಿತು. ನೋಡಿ, ಒಂದು ಕಡೆ ಪಾರ್ವತಿ ಅಂದ್ರೆ ಶಾಂತಿ ಹಾಗೂ ಕರುಣೆಯ ರೂಪ. ಇನ್ನೊಂದ್ ಕಡೆ ಅದೇ ಪಾರ್ವತಿ ಚಂದ್ರಘಂಟ ಆದಾಗ ಅನ್ಯಾಯದ ವಿರುದ್ಧ ಹೋರಾಡುವ ಭಕ್ತರನ್ನ ಕಾಪಾಡುವ ಯೋಧೆ. ಈ ಬದಲಾವಣೆಯ ಮುಖ್ಯ ಉದ್ದೇಶ ಒಂದೇ, ಧರ್ಮವನ್ನ ಕಾಪಾಡುವುದು. ಸರಿ, ಹಾಗಿದ್ರೆ ಚಂದ್ರಘಂಟ ಅನ್ನೋ ಆ ವಿಶೇಷವಾದ ಹೆಸರಿನ ಅರ್ಥ ಏನು? ಆಕೆಯ ರೂಪದ ಹಿಂದಿನ ಸಿಂಬಲ್ಸ್ ಏನ್ ಹೇಳುತ್ತೆ? ಬನ್ನಿ ಅದನ್ನ ಡಿಕೋಡ್ ಮಾಡೋಣ. ಹೆಸರಲ್ಲಿರೋ ಮೊದಲ ಪದ ಚಂದ್ರ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಚಂದ್ರ. ಇದು ಸೌಂದರ್ಯ, ಶಾಂತಿ ಮತ್ತೆ ತಂಪಿನ ಸಂಕೇತ. ಎರಡನೇ ಪದ ಘಂಟ ಅಂದ್ರೆ ಘಂಟೆ. ಯಾಕೆ ಘಂಟ? ಯಾಕಂದ್ರೆ ಆಕೆ ತನ್ನ ಹಣೆಯ ಮೇಲೆ ಘಂಟೆಯ ಆಕಾರದಲ್ಲಿರೋ ಒಂದು ಅರ್ಧ ಚಂದ್ರನನ್ನ ಧರಿಸಿರುತ್ತಾಳೆ. ಚಂದ್ರ ಪ್ಲಸ್ ಘಂಟ, ಚಂದ್ರಘಂಟ. ಅದಕ್ಕೆ ಆಕೆಗೆ ಈ ಹೆಸರು ಬಂದಿದ್ದು. ಇನ್ನು ಆ ಗಂಟೆಗಿರೋ ಶಕ್ತಿ ಇದೆಯಲ್ಲ, ಅದರ ನಾದದಿಂದಲೇ ಎಲ್ಲಾ ನೆಗೆಟಿವ್ ಎನರ್ಜಿ, ದುಷ್ಟಶಕ್ತಿಗಳೆಲ್ಲ ನಾಶವಾಗತ್ತೆ ಅಂತ ಒಂದು ನಂಬಿಕೆ. ಅಂದ್ರೆ ಅದು ಬರೀ ಒಂದು ಆಭರಣ ಅಲ್ಲ, ಅದೊಂದು ರೀತಿ ರಕ್ಷಾ ಕವಚ ಇದ್ದ ಹಾಗೆ. ಇನ್ನು ಆಕೆಯ ರೂಪದ ಬಗ್ಗೆ ನೋಡೋದಾದ್ರೆ ಮೈಬಣ್ಣ ಹೊಳೆಯೋ ಬಂಗಾರ. ಆಕೆಯ ವಾಹನ ಹುಲಿ ಅಥವಾ ಸಿಂಹ, ಅದು ಧೈರ್ಯದ ಸಂಕೇತ. ಆಕೆಯ ಸ್ವಭಾವ ಇದೆ ನೋಡಿ ವಿಶೇಷ. ಯುದ್ಧಕ್ಕೆ ಯಾವಾಗ್ಲೂ ರೆಡಿ, ಆದ್ರೂ ಮನಸ್ಸು ಮಾತ್ರ ಏಕ್ದಮ್ ಶಾಂತ. ಅಷ್ಟೇ ಅಲ್ಲ, ಆಕೆಗೆ ಇರೋದು 10 ಕೈಗಳು. ಹೌದು, 10. ಈ ಕೈಗಳಲ್ಲಿ ಒಂದ್ಕಡೆ ವಿನಾಶಕಾರಿ ಅಸ್ತ್ರಗಳಿದ್ರೆ ಇನ್ನೊಂದ್ ಕಡೆ ಆಶೀರ್ವಾದ ಮಾಡೋ ಅಭಯಮುದ್ರೆನೂ ಇದೆ. ಅಂದ್ರೆ ರಕ್ಷಣೆ ಮತ್ತು ಕರುಣೆ ಎರಡೂ ಒಟ್ಟೊಟ್ಟಿಗೆ. ಸರಿ, ಇಷ್ಟೆಲ್ಲ ಕಥೆ ರೂಪದ ವಿವರಣೆ ಕೇಳಿದ ಮೇಲೆ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ ಅಲ್ವಾ? ಈ ಯೋಧ ದೇವತೆ ನಮ್ಮ ಸ್ಪಿರಿಚುವಲ್ ಲೈಫ್ಗೆ ಏನ್ ಹೇಳುತ್ತಾಳೆ? ಇದರ ನಿಜವಾದ ಅರ್ಥವಾದರೂ ಏನು? ಹೌದು, ಈ ಹಳೆಯ ಕತೆ ನಮ್ಮ ಇವತ್ತಿನ ಜೀವನಕ್ಕೆ, ನಮ್ಮೊಳಗಿನ ಆಧ್ಯಾತ್ಮಕತೆಗೆ ಹೇಗೆ ಕನೆಕ್ಟ್ ಆಗತ್ತೆ ಅನ್ನೋದನ್ನ ಈಗ ನೋಡೋಣ. ಆಧ್ಯಾತ್ಮಿಕವಾಗಿ ನೋಡಿದ್ರೆ ಚಂದ್ರಘಂಟ ಅಂದ್ರೆ ನಿರ್ಭಯತೆ, ಆತ್ಮವಿಶ್ವಾಸ, ಎಮೋಷನಲ್ ಬ್ಯಾಲೆನ್ಸ್. ಜೀವನದಲ್ಲಿ ಏನೇ ಚಾಲೆಂಜ್ ಬಂದ್ರೂ ಅದನ್ನ ಎದುರಿಸೋಕೆ ಬೇಕಾದ ಸಿದ್ಧತೆ. ಆಕೆಯನ್ನ ನೆನ್ಸ್ಕೊಂಡ್ರೆ ನಮ್ಮೊಳಗಿನ ಧೈರ್ಯನೇ ಜಾಗೃತವಾಗಿ ಸುಖ ಸುಮ್ನೆ ಬರೋ ಆತಂಕ, ಭಯ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಜನ್ರು ಆಕೆಯನ್ನ ಯಾಕೆ ಪೂಜಿಸ್ತಾರೆ? ಆಕೆಯ ಶಕ್ತಿ ಜೊತೆ ಹೇಗೆ ಕನೆಕ್ಟ್ ಆಗ್ತಾರೆ? ಮತ್ತೆ ಆಕೆಯಿಂದ ಏನನ್ನ ಬಯಸ್ತಾರೆ? ಕೊನೆಯದಾಗಿ ಇದನ್ನ ನೋಡೋಣ. ಭಕ್ತರು ಸಾಮಾನ್ಯವಾಗಿ ಚಂದ್ರಘಂಟಾದೇವಿಯಲ್ಲಿ ಬೇಡಿಕೊಳ್ಳೋದು ಏನು ಅಂದ್ರೆ ಭಯದಿಂದ, ನೆಗೆಟಿವಿಟಿಯಿಂದ ನಮ್ಮನ್ನ ಕಾಪಾಡೋ ತಾಯಿ ಅಂತ. ಜೊತೆಗೆ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ, ಧೈರ್ಯ ಕೊಡು, ಜೀವನದಲ್ಲಿ ಎಲ್ಲವೂ ಸಾಮರಸ್ಯದಿಂದ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಇಷ್ಟು ಶಕ್ತಿಶಾಲಿ, ಯುದ್ಧಕ್ಕೆ ಸಿದ್ಧಳಾಗಿರೋ ದೇವಿಯ ದಿನದ ಬಣ್ಣ ಯಾವುದು ಗೊತ್ತಾ? ಬಿಳಿ. ಶಾಂತಿ, ಶುದ್ಧತೆ ಮತ್ತು ಕ್ಲಾರಿಟಿಯ ಸಂಕೇತವಾದ ಬಿಳಿ ಬಣ್ಣ. ಇದು ಮತ್ತೆ ಮತ್ತೆ ಆಕೆಯ ದ್ವಂದ್ವ ಸ್ವಭಾವವನ್ನೇ, ಅಂದ್ರೆ ಶಕ್ತಿಯ ಜೊತೆಗಿನ ಶಾಂತಿಯನ್ನೇ ನೆನಪಿಸುತ್ತೆ. ಆಕೆಗೆ ಸಮರ್ಪಿತವಾದ ಪವಿತ್ರ ಮಂತ್ರ ಇದು, ಓಂ ದೇವಿ ಚಂದ್ರಘಂಟಾಯೈ ನಮಃ. ಈ ಮಂತ್ರವನ್ನ ಜಪಿಸೋದ್ರಿಂದ ಆಕೆಯ ಶಕ್ತಿಯೊಂದಿಗೆ ನಾವು ಕನೆಕ್ಟ್ ಆಗಬಹುದು ಅನ್ನೋದು ಒಂದು ನಂಬಿಕೆ. ಹಾಗಿದ್ರೆ ಈ ಎಲ್ಲದರ ಕೊನೆಯಲ್ಲಿ ನಮಗೊಂದು ಪ್ರಶ್ನೆ. ನಮ್ಮೆಲ್ಲರ ಜೀವನದಲ್ಲೂ ಒಳಗಿನ ಪ್ರಶಾಂತತೆಯನ್ನ ಕಾಪಾಡಿಕೊಂಡು ಬೇಕಾದಾಗ ಧೈರ್ಯದಿಂದ ಮುನ್ನುಗ್ಗುವ ಬ್ಯಾಲೆನ್ಸ್ ಅನ್ನು ನಾವು ಎಲ್ಲಿ ಹೇಗೆ ಕಂಡುಕೊಳ್ಬಹುದು? ಇದರ ಬಗ್ಗೆ ಒಮ್ಮೆ ಯೋಚಿಸೋಣ.